ಪುಸ್ತಕಗಳಲ್ಲಿ ದಾಖಲಾಗದಿದ್ದರೂ ಇಸ್ಲಾಮಿಕ್ ಆಕ್ರಮಣಕಾರರಿಗೆ ದುಸ್ವಪ್ನವಾಗಿದ್ದಳು ಭಾರತದ ಆ ರಾಣಿ. ಶಾತವಾಹನ ರಾಜವಂಶದ 3ನೇ ತಲೆಮಾರಿನ ಸಾಮ್ರಾಜ್ಞಿ ನಾಗನಿಕಾರನ್ನು ಪ್ರಪಂಚದ ಇತಿಹಾಸದಲ್ಲಿಯೇ ಮೊದಲ ಮಹಿಳಾ ಆಡಳಿತಗಾರ್ತಿ ಎಂದು ಪರಿಗಣಿಸಲಾಗಿದೆ. ಅವರ ರಾಜ್ಯವು ಮಹಾರಾಷ್ಟ್ರದಿಂದ ಕರ್ನಾಟಕ ಕೊಂಕಣದವರೆಗೆ ಹರಡಿತು. ಸುಮಾರು 2000 ವರ್ಷಗಳ ಹಿಂದೆ ರಾಣಿ ಆಡಳಿತವನ್ನು ನಿರ್ವಹಿಸುತ್ತಿದ್ದಾಗ ಸಿರಿಯಾ ಮತ್ತು ಬ್ಯಾಬಿಲೋನಿಯಾದ ಆಕ್ರಮಣಕಾರರು ಸುತ್ತಲೂ ಪ್ರಭಾವ ಬೀರಿದ್ದರು. ಅವರು ಎಷ್ಟು ಕ್ರೂರಿಗಳಾಗಿದ್ದರೆಂದರೆ ಅವರು ಯಾವುದೇ ರಾಜ್ಯವನ್ನು ಪ್ರವೇಶಿಸಿದರೂ ಮೊದಲು ಅಲ್ಲಿನ ಮಹಿಳೆಯರನ್ನು ಗುರಿಯಾಗಿಸಿಕೊಳ್ಳುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅವರು ಲಕ್ಷಾಂತರ ಸಂಖ್ಯೆಯಲ್ಲಿ ದಾಳಿ ಮಾಡುವುದಲ್ಲದೆ ಅಲ್ಲಿನ ದೇವಾಲಯಗಳನ್ನು ಕೆಡವಿ ಸಂಪತ್ತು ಮತ್ತು ಆಸ್ತಿಯನ್ನು ಲೂಟಿ ಮಾಡುವ ಮೂಲಕ ಸಂಸ್ಕೃತಿಯನ್ನೂ ನಾಶ ಮಾಡುವುದು ಅವರ ಗುರಿಯಾಗಿತ್ತು. ಆಕ್ರಮಣಕಾರರ ದಾಳಿಯ ಬಗ್ಗೆ ರಾಣಿ ನಾಗನಿಕಾಗೆ ತಿಳಿದಾಗ ಅವರು ಈ ಕ್ರೂರ ಆಕ್ರಮಣಕಾರರೊಂದಿಗೆ ಮೊದಲ ಯುದ್ಧವನ್ನು ನಡೆಸಿದರು. ಅವರು ವೈಯಕ್ತಿಕವಾಗಿ ಯುದ್ಧ ಭೂಮಿಯಲ್ಲಿ ತನ್ನ ಸೈನ್ಯವನ್ನು ಮುನ್ನಡೆಸಿದರು ಮತ್ತು ತಮ್ಮ ಮೊದಲ ಸೇನಾ ಕಾರ್ಯಾಚರಣೆಯಲ್ಲಿ ಕ್ರೂರ ಆಕ್ರಮಣಕಾರರನ್ನು ಸೋಲಿಸಿದರು. ಆಕ್ರಮಣಕಾರರ ಹೆಚ್ಚಿನ ಸಂಖ್ಯೆಯ ಸೈನಿಕರು ಕೊಲ್ಲಲ್ಪಟ್ಟರು. ಕೆಲವರು ತಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ಓಡಿಹೋದರು. ಉಳಿದವರು ರಾಣಿಯ ಮುಂದೆ ಶರಣಾಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದರು. ಶತ್ರುಗಳು ಈ ರೀತಿ ಶರಣಾಗದೆ ಬೇರೆ ದಾರಿ ಇರಲಿಲ್ಲ. ಯಾಕೆಂದರೆ ಸಾಮ್ರಾಜ್ಞಿ ನಾಗನಿಕಾ 49 ಯುದ್ಧ ಕಲೆಗಳಲ್ಲಿ ಪ್ರಾವೀಣ್ಯತೆಯಿದ್ದ ಆಡಳಿತಗಾರ್ತಿಯಾಗಿದ್ದರು. ಅವರು ತನ್ನ ಹೆಸರಿನ ನಾಣ್ಯ ಮುದ್ರಣವಾದ ವಿಶ್ವದ ಮೊದಲ ಮಹಿಳಾ ಆಡಳಿತಗಾರ್ತಿಯೂ ಹೌದು. ರಾಣಿಯು ಶಾತವಾಹನ ಸಾಮ್ರಾಜ್ಯ ಮತ್ತು ವೈದಿಕ ಹಿಂದೂ ಸಂಸ್ಕೃತಿಯ ಸೂರ್ಯ ಅಸ್ತಂಗತನಾಗಲು ಎಂದಿಗೂ ಬಿಡಲಿಲ್ಲ. ಅಲ್ಲದೆ ಸಾಮ್ರಾಜ್ಞಿ ನಾಗನಿಕಾ ಶಾತಕರ್ಣಿಯ ಆಳ್ವಿಕೆಯಲ್ಲಿ ರೋಮ್ನೊಂದಿಗಿನ ವ್ಯಾಪಾರವು ಹೆಚ್ಚಾಯಿತು ಮತ್ತು ಸಾಮ್ರಾಜ್ಯವು ಅಭಿವೃದ್ಧಿ ಹೊಂದಿತು. ಅವರು ರೋಮನ್ ಸಾಮ್ರಾಜ್ಯದೊಂದಿಗೆ ವ್ಯಾಪಾರವನ್ನು ವಿಸ್ತರಿಸಿದರು. ಭಾರತದಿಂದ ಮಸಾಲೆಗಳು, ಜವಳಿ ಮತ್ತು ರತ್ನಗಳು ರೋಮ್ಗೆ ಹೋದವು ಮತ್ತು ಪ್ರತಿಯಾಗಿ ಚಿನ್ನ ಮತ್ತು ಬೆಳ್ಳಿ ಭಾರತಕ್ಕೆ ಬಂದವು. ರಾಣಿ ವ್ಯಾಪಾರ ಮಾರ್ಗಗಳನ್ನು ಸುಧಾರಿಸಿದರು. ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಪ್ರಯಾಣ ಮತ್ತು ವ್ಯಾಪಾರವನ್ನು ಸುಲಭಗೊಳಿಸಿದರು. ವಿಶ್ವಪ್ರಸಿದ್ಧ ಇತಿಹಾಸಕಾರ ರಾಬರ್ಟ್ ವಾಲ್ಮನ್ ತನ್ನ ವರ್ಲ್ಡ್ಸ್ ಫಸ್ಟ್ ವಾರಿಯರ್ ಪುಸ್ತಕದಲ್ಲಿ ಹೀಗೆ ಬರೆಯುತ್ತಾರೆ: ಸಾಮ್ರಾಜ್ಞಿ ನಾಗನಿಕಾ ಶಾತಕರ್ಣಿ ಅರೇಬಿಯಾದವರೆಗೂ ರಾಜ್ಯವನ್ನು ವಿಸ್ತರಿಸಿದರು ಮತ್ತು 157 ವಿದೇಶಿ ಆಕ್ರಮಣಕಾರರು ಅವರ ಖಡ್ಗದ ಮುಂದೆ ಶರಣಾದರು ಎಂದು.